ಸ್ತೋತ್ರವಾಗಲಿ. ದೇವರು ನಮ್ಮನ್ನು ಅತ್ಯುತ್ತಮವಾಗಿಯೂ ಆತನ ರಾಜ್ಯದಲ್ಲಿ ನಮ್ಮನ್ನು ನಡೆಸುವವನಾಗಿರ್ತಾನೆ. ದೇವರ ರಾಜ್ಯದಲ್ಲಿ ಬರುವವರಿಗೂ ಮತ್ತು ದೇವರ ರಾಜ್ಯದಲ್ಲಿ ಕೂಡುವವರಿಗೂ ದೇವರು ಅವರನ್ನು ಪ್ರೀತಿ ಮಾಡಿ ಅವರನ್ನು ಕರೆತರುವವನಾಗಿರ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಬರಲ್ಪಟ್ಟಿದೆ, ದೇವರು ಯಾರನ್ನು ಪ್ರೀತಿಸ್ತಾರೋ ಅವರನ್ನೇ ಕರೆಯುತ್ತಾನೆ ಅಂತಂದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಮನುಷ್ಯನ ಪ್ರೀತಿಗಿಂತ ದೇವರ ಪ್ರೀತಿ ನಮ್ಮ ಜೀವನದಲ್ಲಿ ಶ್ರೇಷ್ಠವಾಗಿದೆ ಪ್ರಿಯರೇ. ಆಮೆನ್ ಅಂತೀರಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದರೆ ಮನುಷ್ಯನ ಪ್ರೀತಿಯಲ್ಲಿ ನಾವು ನೋಡಬೇಕಾದರೆ ಕೆಲವೊಂದು ಹೆಜ್ಜೆ ಗುಜ್ಜೆಗಳು ಆಗ್ತವೆ. ಯಾಕೆ ಆಗ್ತವೆ ಅಂತಂದ್ರೆ, ಮನುಷ್ಯನ ಪ್ರೀತಿ ಪ್ರತಿಯೊಂದು ಕ್ಷಣದಲ್ಲಿ ತೋಲುವಿಕೆ ಆಗ್ತದೆ. ತೋಲುವಿಕೆ ಅಂತಂದ್ರೆ ಗೊತ್ತು, ಬ್ಯಾಲೆನ್ಸಿಂಗ್ಸ್ ಆಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಪ್ರೀತಿ ವಜ್ಜಿ ಆಗ್ಯದ, ಅದು ಭಾರವಾಗ್ಯದ. ನನ್ನ ಪ್ರೀತಿ ಅದು ಹಗುರ ಅದ, ಹಲಿಕದ ಅಂತಂದು ಹೇಳ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ರೀತಿಯಾಗಿ ಮನುಷ್ಯರ ಪ್ರೀತಿಗಳು ಏನದಂದ್ರೆ ಬ್ಯಾಲೆನ್ಸಿಂಗ್ಸ್ ಪ್ರೀತಿಗಳು ಅವ. ನೀನು ಇಷ್ಟು ಪ್ರೀತಿ ಮಾಡಿದ್ರೆ ನಾನು ಇಷ್ಟು ಪ್ರೀತಿ ಮಾಡ್ತೆ, ನೀ ಹೆಚ್ಚು ಪ್ರೀತಿ ಮಾಡಿದ್ರೆ ನಾ ಹೆಚ್ಚು ಪ್ರೀತಿ ಮಾಡ್ತೆ. ಹಲ್ಲೆಲೂಯಾ. ಆದರೆ ಕ್ರಿಸ್ತನ ಪ್ರೀತಿ ಅದು ಬ್ಯಾಲೆನ್ಸಿಂಗ್ಸ್ ಅಲ್ಲ. ಹಲ್ಲೆಲೂಯಾ. ಕ್ರಿಸ್ತನ ಪ್ರೀತಿ ಅದು ಬ್ಯಾಲೆನ್ಸ್ ಮಾಡುವಂತ ಪ್ರೀತಿ ಅಲ್ಲ, ಅದು ಅಗಾಧವಾಗಿರುವಂತ ಪ್ರೀತಿ, ಅದು ಶ್ರೇಷ್ಠವಾಗಿರುವಂತ ಪ್ರೀತಿ. ಅದು ಪ್ರತಿಯೊಬ್ಬರನ್ನು ಪ್ರೀತಿಸಿಕೊಂಡು ಆತನ ಕರ್ತನ ಸನ್ನಿಧಿಯಲ್ಲಿ ತರುವಂತದ್ದಾಗಿದೆ. ಆಮೇಲೆ ಅಂತೀರಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿನೇ ದೇವರ ಪ್ರೀತಿನೇ ಶ್ರೇಷ್ಠ ಪ್ರೀತಿ. ಅದಕ್ಕಾಗಿ ಪ್ರೀತಿಯ ಮೇಲು ಅರ್ಥನೇ ಏನಂತಂದ್ರೆ, ಪ್ರೀತಿಯು ದೇವರಾಗಿತ್ತು ಅಂತಂದಲ್ಲ, ದೇವರೇ ಪ್ರೀತಿಯಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೀತಿ ದೇವರಲ್ಲ, ಪ್ರೀತಿನೇ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರೇ ಪ್ರೀತಿಯಾಗಿದ್ದಾನೆ. ಅದಕ್ಕಾಗಿ ದೇವರಲ್ಲಿ ಆ ಒಂದು ಶ್ರೇಷ್ಠ ಪ್ರೀತಿಯಾಗಿದೆ ಪ್ರಿಯರೇ. ಆಮೇಲೆ ಅಂತೀರಿ? ಹಲ್ಲೆಲೂಯಾ. ಆದರೆ ನಾ ಇವತ್ತಿನ ದಿವಸದಲ್ಲಿ ನಿಮಗೆ ದೇವರ ಶ್ರೇಷ್ಠವಾಗಿರುವಂತಹ ಪ್ರೀತಿಯ ವಿಷಯವಾಗಿ ನಾ ಹೇಳೋದಕ್ಕಾಗಿ ಹೋಗ್ತಾ ಇಲ್ಲ, ಆದರೆ ದೇವರ ರಾಜ್ಯದ ಕುರಿತಾಗಿ ಹೇಳೋಕ್ಕಾಗಿ ಇಷ್ಟಪಡ್ತಾ ಇದ್ದೇನೆ. ದೇವರ ರಾಜ್ಯವು ಎನ್ನುವಂಥದ್ದು ಏನಾಗಿದೆ? ಈಗ ನಾವು ಹೇಳ್ತಾ ಇದ್ದೇವೆ ದೇವರ ರಾಜ್ಯ ಅದು ದೊಡ್ಡದಾಗಿದೆ ಅಂತ ಹೇಳ್ತಾ ಇದ್ದೇವೆ. ಪ್ರತಿಯೊಂದು ಕ್ಷಣ ವಿಷಯದಲ್ಲಿ ಇದು ದೇವರ ರಾಜ್ಯ, ಇದು ದೇವರ ರಾಜ್ಯ, ಇದು ದೇವರ ರಾಜ್ಯ, ದೇವರ ಉದ್ದೇಶ ಅಂತ ಹೇಳ್ತಾ ಇದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿ ನಾನು ನಿಜವಾಗಿ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬೊಬ್ಬರ ನುಡಿಗಳಲ್ಲಿ ಒಂದೊಂದು ವ್ಯತ್ಯಾಸ ಇರ್ತದೆ. ಆದ್ರೆ ಯೇಸು ಕ್ರಿಸ್ತನ್ ಮಾಡಿರುವಂತ ನುಡಿಗಳು, ಆಡಿರುವಂತ ನುಡಿಗಳಲ್ಲಿ ಅದರಲ್ಲಿ ಬಹಳ ಮೀನಿಂಗ್ಗಳವ. ಹಲ್ಲೆಲೂಯಾ. ಅಂದ್ರೆ ಬಹಳ ಮೀನಿಂಗ್ ಅಂತದಲ್ಲ, ಅದು ತಿಳಿದುಕೊಂಡಿನವರಿಗೆ ಸಾಫ್ಟ್ ಆಗಿ ತಿಳಿಯಲ್ಪಡುವಂಥದ್ದು ಅರ್ಥಕರವಾಗಿರುವಂತ ನುಡಿಗಳವ ದೇವರ ನುಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ಮತ್ತೊಂದು ಸುವಾರ್ತೆಯಲ್ಲಿ 13ನೇ ಅಧ್ಯಾಯ ನಾವು ತೆಗೆದುಕೊಳ್ಳೋಣ. ಅದರಲ್ಲಿ ದೇವರ ರಾಜ್ಯದ ಕುರಿತಾಗಿ, ಸಾಮ್ಯದ ಕುರಿತಾಗಿ ದೇವರು ಹೇಳ್ತಾ ಇದ್ದಾನೆ. ದೇವರ ರಾಜ್ಯದ ಕುರಿತಾಗಿ ಹೇಳೋದಕ್ಕಾಗಿ ಇಷ್ಟಪಡ್ತಾ ಇದ್ದಾನೆ. ಏನಂದರೆ, ನಾವು ಒಂದು 4ನೇ ವಚನ ಓದಿಕೊಳ್ಳೋಣ. ಮೊದಲನೇದಾಗಿ, ಕೇಳಿರಿ, ಬಿತ್ತುವವನು ಹೊಲಕ್ಕೆ ಹೊರಟನು. ಬಿತ್ತುವಾಗ ಕೆಲವು ಬೀಜ ದಾರಿಯ ಮಗ್ಗಲಲ್ಲಿ ಬಿದ್ದವು, ಹಕ್ಕಿಗಳು ಬಂದು ಅವುಗಳನ್ನು ತಿಂದು ಬಿಟ್ಟವು. ಕೆಲವು ಬೀಜ ಬಹಳ ಮಣ್ಣಿಲ್ಲದ ಬಂಡೆಯ ನೆಲದಲ್ಲಿ ಬಿದ್ದವು. ಅಲ್ಲಿ ಮಣ್ಣು ತೆಳ್ಳಗಿದ್ದರಿಂದ ಅವು ಬೇಗನೆ ಮಳಿತವು. ಆದರೆ ಬಿಸಿಲೇರಿದಾಗ ಗಾಡಿ ಬೇರಿಲ್ಲದ ಕಾರಣ ಒಣಗಿ ಹೋದವು. ಮತ್ತೆ ಕೆಲವು ಬೀಜ ಮುಳ್ಳು ಗಿಡಗಳಲ್ಲಿ ಬಿದ್ದವು. ಮುಳ್ಳು ಗಿಡಗಳು ಬೆಳೆದು ಅವುಗಳನ್ನು ಅಡಗಿಸಿ ಬಿಟ್ಟವು. ಇನ್ನು ಕೆಲವು ಒಳ್ಳೆ ನೆಲದಲ್ಲಿ ಬಿದ್ದು, ಒಂದು 100ರಷ್ಟು, ಮತ್ತೊಂದು 60ರಷ್ಟು ಮತ್ತು 30ರಷ್ಟು ಫಲವನ್ನು ಕೊಟ್ಟು ಇವುಗಳನ್ನು ಕೇಳಲಿ ಅಂದನು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ದೇವರು ಆತನ ರಾಜ್ಯದ ಕುರಿತಾಗಿ ಹೇಳೋದಕ್ಕಾಗಿ ಹೋಗುವಾಗ, ಆತನ ರಾಜ್ಯದ ಕುರಿತಾಗಿ ಆತನು ಅರ್ಥಪಡಿಸೋದಕ್ಕಾಗಿ ಹೋಗುವಾಗ ಒಂದು ಸಾಮೆಯ ಕುರಿತಾಗಿ ಮಾತಾಡ್ತಾನೆ. ಆ ಸಾಮೆಯ ಬಂದು ಏನಂದರೆ ಒಂದು ಕಥೆಯ ಕುರಿತಾಗಿ ಮಾತಾಡ್ತಾನೆ. ಆ ಕಥೆಯ ಬಂದು ಏನಂತಂದ್ರೆ ಬಿತ್ತುವವನ ಕುರಿತಾಗಿ ಹೇಳ್ತಾನೆ. ಹಲ್ಲೆಲೂಯಾ. ಬಿತ್ತುವವನು ಬಿತ್ತೋದಕ್ಕಾಗಿ ಹೊರಟನು. ಬಿತ್ತುವಾಗ ಕೆಲವು ಬೀಜಗಳಲ್ಲಿ ಬಿದ್ದುವಂತೆ ದಾರಿಯ ಮುಂಭಾಗದಲ್ಲಿ ಬಿದ್ದವು, ಬಂಡೆ ಮೇಲೆ ಬಿದ್ದವು, ಮತ್ತೆ ಮುಳ್ಳಿರುವಂತ ಸ್ಥಳದಲ್ಲಿ ಬಿದ್ದವು, ಇನ್ನೊಂದು ಒಳ್ಳೆಯ ನೆಲದಲ್ಲಿ ಬಿದ್ದವು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ 4 ನೆಲಗಳ ಕುರಿತಾಗಿ ದೇವರು ಹೇಳ್ತಾ ಇದ್ದಾನೆ. 4 ನೆಲಗಳು ಅಂತ ಹೇಳ್ತಾ ಇದ್ದಾನೆ.
ಅದರಲ್ಲಿ ಲಾಸ್ಟ್ ಆಗಿ ಬಂದಿದ್ದು ಏನಂದ್ರೆ ಗೊತ್ತು, ಒಳ್ಳೆಯ ಹಲ್ಲೆಲೂಯಾ ಹಲ್ಲೆಲೂಯಾ. ನಾವು ನೋಡ್ಬೇಕಾದರೆ ಪ್ರಿಯರೇ, ಈ ಭೂಮಿಯಲ್ಲಿ ಒಳ್ಳೆತನ, ಒಳ್ಳೆದು ಎನ್ನುವಂಥದ್ದು ಅದು ಮನುಷ್ಯರಲ್ಲ, ಮನುಷ್ಯರಲ್ಲಿ ಹುಡುಕಿದ್ರು ನಿಮಗೆ ಸಿಗೋದಿಲ್ಲ. ಆದರೆ ಒಳ್ಳೆತನ ಎನ್ನುವಂಥದ್ದು ಕರ್ತನಲ್ಲಿ ಮಾತ್ರ ಸಿಗುವಂಥದ್ದಾಗಿರ್ತದೆ. ಹಲ್ಲೆಲೂಯಾ ಹಲ್ಲೆಲೂಯಾ. ನೀವು ಎಷ್ಟು ಜನರ ಜೊತೆ ಓಡಾಡ್ತೀರೋ, ಎಷ್ಟು ಜನರ ಜೊತೆ ಸಂಬಂಧಗಳು ಇಟ್ಕೊಳ್ತೀವೋ, ನಾನು ಹೇಳ್ತೀನಿ ಒಳ್ಳೆತನವು ಯಾರಲ್ಲಿ ಇಲ್ಲ. ಆದರೆ ಕ್ರಿಸ್ತನ ಜೊತೆ ಕೂಡುವವರಿಗೆ, ದೇವರ ಸಂಗಡ ಕೂಡುವವರಿಗೆ, ದೇವರ ಆಲಯದಲ್ಲಿ ಕೂಡುವವರಿಗೆ ಆ ಒಳ್ಳೆತನ ತುಂಬಿದೆ. ಆಮೇಲೆ ಹಚ್ಚಿರ ಹಲ್ಲೆಲೂಯಾ. ಜೋರಾಗಿ ಚಪ್ಪಳ ತಟ್ಟುವ ಕಥೆಗಾಗಿ ಹಲ್ಲೆಲೂಯಾ ಹಲ್ಲೆಲೂಯಾ. ಅದಕ್ಕಾಗಿ ಒಳ್ಳೆ ನೆಲದ ಕುರಿತಾಗಿ, ಅಂದರೆ ಒಳ್ಳೆಯ ನೆಲವೇ ದೇವರ ರಾಜ್ಯ. ಮೊದಲನೇದಾಗಿ ಕಿವುಳ್ಳನು ಕೇಳಲಿ. ಮೊದಲನೇದು ದೇವರ ರಾಜ್ಯದ ಕುರಿತಾಗಿ ದೇವರು ಹೇಳುವಾಗ, ದೇವರ ರಾಜ್ಯದ ಕುರಿತಾಗಿ ಹೇಳ್ತಾ ಇರುವಾಗ, ದಾರಿಯ ಮುಂಭಾಗದಲ್ಲಿ ಬಿದ್ದಿರುವಂತ ಬೀಜಗಳಿಗೆ ಹಕ್ಕಿಗಳು ತಿಂದವು. ಹಲ್ಲೆಲೂಯಾ. ಹಕ್ಕಿಗಳು ತಿಂದವು. ಹಲ್ಲೆಲೂಯಾ. ಬಂಡೆ ಮೇಲೆ ಬಿದ್ದಿರುವಂತ ಬೀಜ ಅದು ಏನಾಯ್ತಂತಂದ್ರೆ ಬೇಗವಾಗಿ ಚಿಗುರ್ದವು. ಆದ್ರೆ ಬಿಸಿಲೇರಿನಾಗ ಅದು ಏನಾಯ್ತು, ಬಾಡಿ ಹೋಯ್ತು. ಮುಳ್ಳುಗಳಲ್ಲಿ ಬಿದ್ದಿರುವಂತ ಬೀಜ ಅದು ಬೆಳೆಯೋದಕ್ಕಾಗಿ ಇಷ್ಟಪಡ್ತಾ ಇತ್ತು. ಆದರೆ ಆ ಮುಳ್ಳುಗಳೆಲ್ಲ ಅದನ್ನು ಚುಚ್ಚಿ ಅದಕ್ಕೆ ಅಲ್ಲೇ ನಿಲ್ಲಿಸ್ಬಿಟ್ಟು ಅಂತದಾಯ್ತು. ಹಲ್ಲೆಲೂಯಾ. ಆದರೆ ಒಳ್ಳೆಯ ಫಲ, ಒಳ್ಳೆಯ ಭೂಮಿಯಲ್ಲಿ ಬಿದ್ದಿರುವಂತ ಬೀಜ ಅದು ನೋಡೋಣ 31ನೇ ವಚನದಲ್ಲಿ. 31ನೇ ವಚನ ಓದೋಣ. ಮತ್ತೊಂದು ಸಾಮ್ಯನವರಿಗೆ ಹೇಳಿದನು, ಅದೇನೆಂದರೆ ಪರಲೋಕ ರಾಜ್ಯದ ಸಾಸಿವೆಗೆ ಹೋಲಿಕೆಯಾಗಿದೆ. ಸಾಸಿವೆಗೆ ಹೋಲಿಕೆಯಾಗಿದೆ. ಪರಲೋಕ ರಾಜ್ಯವು ಸಾಸಿವೆ ಕಾಳಿಗೆ ಹೋಲಿಕೆ. ಕಾಳಿಗೆ ಹೋಲಿಕೆ ಆಗಿದೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಇಲ್ಲಿ ದೇವರು ಆತನು ಆ ಒಳ್ಳೆತನ ಭೂಮಿಯ ಕುರಿತಾಗಿ ಹೇಳ್ತಾ ಇದ್ದಾನೆ. ದೇವರ ರಾಜ್ಯ ಎನ್ನುವಂಥದ್ದು ಯಾವ್ದಾಗಿದೆ, ಆ ಒಳ್ಳೆದು, ಆ ಭೂಮಿಲೇ ಒಳ್ಳೆ ದೇವರ ರಾಜ್ಯ ಎನ್ನುವಂಥದ್ದೇ ಒಳ್ಳೆದಾಗಿದೆ ಪ್ರಿಯರೇ. ದೇವರ ರಾಜ್ಯದಲ್ಲಿ ಅಧಿಕಾರ ಇಲ್ಲ, ದೇವರ ರಾಜ್ಯದಲ್ಲಿ ಒಳ್ಳೆತನವು ತುಂಬಿಕೊಂಡಿದೆ ಪ್ರಿಯರೇ. ದೇವರ ರಾಜ್ಯ ಎನ್ನುವಂಥದ್ದೇ ಒಳ್ಳೆದು. ಎಲ್ಲರೂ ಹೇಳೋಣ, ದೇವರ ರಾಜ್ಯ ಎನ್ನುವಂಥದ್ದೇ ಒಳ್ಳೆದು. ಒಳ್ಳೆ ಭೂಮಿ, ಒಳ್ಳೆ ಫಲ, ಒಳ್ಳೆ ಆರೋಗ್ಯ, ಒಳ್ಳೆಯೇ ಆಗಿದೆ ಪ್ರಿಯರೇ. ಹಲ್ಲೆಲೂಯಾ ಹಲ್ಲೆಲೂಯಾ. ದೇವರ ರಾಜ್ಯದಲ್ಲಿ ಬಿತ್ತುವವನು ಯಾರು ಬೀಳುತ್ತಾರೋ ನೋಡಿ, ಅವರು ಸಾಸಿವೆ ಕಾಳಿಗೆ ಸಂಬಂಧಪಟ್ಟಿರುವವರು. ಹಲ್ಲೆಲೂಯಾ. ಅದು ಸಾಸಿವೆ ಕಾಳು ಒಂದೇ ಇರ್ತದೆ, ಆದರೆ ಅದು ಬೆಳೆದಿರುವಾಗ, ಅದು ಮರವಾಗಿರುವಾಗ, ಅದು ಫಲ ಕೊಡುವಾಗ, ಅದು ಒಂದೇ ಬೀಜ ಕೊಡೋದು. ನಾವು ಒಂದೇ ಬೆಳೆದಿದೆ, ಒಂದೇ ಕೊಡಬೇಕು ಅಂತ ನಂಬಲ್ಲ. ಹಲ್ಲೆಲೂಯಾ ಹಲ್ಲೆಲೂಯಾ. ಫಲ ಕೊಡುವಂತ ಸಮಯ ಬಂದಿದಾಗ ಅದು ನಾವು ಒಂದೇ ಬೀಜದಲ್ಲಿ ನಾವು ಮೊಳಕೆ ಊರಿದೆ, ನನಗೆ ಒಂದೇ ಬೀಜ ನನಗೇನ್ ಮಾಡ್ಯದ, ಮರವಾಗಿ ಮಾಡ್ಯದ ಎನ್ನೋದಕ್ಕಾಗಿ ಅದು ಏನ್ ಮಾಡ್ತದ ಅಂದ್ರೆ ಒಂದೇ ಬೀಜ ಹಣ್ಣು ಕೊಡಲ್ಲ ಅದು. ಹಲ್ಲೆಲೂಯಾ ಹಲ್ಲೆಲೂಯಾ. ಒಂದು ಬೀಜದ ಹಣ್ಣು ಕೊಡೋದಿಲ್ಲ, ಆದರೆ ಎಷ್ಟು ಕಾಲ ಕೊಡ್ತದದು? ಹಲ್ಲೆಲೂಯಾ. ಇದೇ ದೇವರ ರಾಜ್ಯ. ದೇವರ ರಾಜ್ಯ ಎನ್ನುವಂಥದ್ದು ನೀವು ಬೆಳೆಬೇಕು. ಬೆಳೆದು 30ರಷ್ಟು, 60ರಷ್ಟು, 100ರಷ್ಟು, 1000ರಷ್ಟು ನೀವು ಫಲ ಕೊಡುವವರಾಗಬೇಕು. ಹಲ್ಲೆಲೂಯಾ. ದೇವರ ರಾಜ್ಯ ಎನ್ನುವಂಥದ್ದು ಆ ಸಾಸಿವೆ ಕಾಳಿಗೆ ಹೇಗೆ ಸಂಬಂಧವಾಗಿದೆಯೋ ಹಾಗೆ ನೀನು ಈ ಭೂಮಿ ಮೇಲೆ ದೇವರ ರಾಜ್ಯದಲ್ಲಿರುವಾಗ ನೀನು ಒಬ್ಬನಾಗಿರುವಂತಿ. ಆದರೆ ನೀನು ಬೆಳೆದು ಫಲ ಕೊಡುವಂತ ಸಮಯ ಬಂದಿರುವಾಗ ನಿನ್ನ ಫಲ ಎಷ್ಟಾಗಿರ್ಬೇಕು? ಆಮೇಲೆ ಹತ್ತಿರ ಹಲ್ಲೆಲೂಯಾ. ಇದೇ ದೇವರ ರಾಜ್ಯ. ದೇವರ ರಾಜ್ಯ ಇವತ್ತು ಅದು ನಾವು ಕಟ್ಟುವವರಲ್ಲ. ದೇವರ ರಾಜ್ಯ ಅದು ನಾವು ಬೆಳೆಸುವವರಲ್ಲ. ದೇವರ ರಾಜ್ಯ ದೇವರೇ ಕಟ್ಟುತ್ತಾನೆ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ದೇವರ ರಾಜ್ಯ ದೇವರೇ ಬೆಳೆಸುವವರಾಗಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಇದು ಮೊದಲನೆಯ ದೇವರ ರಾಜ್ಯ ಅನ್ನುವಂಥದ್ದು
ಸಾಸಿವೆ ಕಾಳು. ಎಲ್ಲರೂ ಸಾಸಿವೆ ಕಾಳು. ದೇವರು ಇವತ್ತು ನಾವು ನೋಡ್ಬೇಕಾದ್ರೆ ಮನುಷ್ಯರು ತಮ್ಮ ತಮ್ಮ ರಾಜ್ಯದ ಕುರಿತಾಗಿ ಅನೇಕ ವಿಕಾರವಾಗಿ ಹೇಳಿಕೊಳ್ತಾ ಇದ್ದಾರೆ. ಅಲ್ಲರಿಗೆ ಅವರವರ ರಾಜ್ಯದ ಕುರಿತಾಗಿ ಅವರು ಅಧಿಕವಾಗಿ ಹೇಳುತ್ತಾರೆ. ಹೌದಲ್ಲ? ನಮ್ಮ ರಾಜ್ಯ ಶ್ರೇಷ್ಠ ರಾಜ್ಯ. ಆ ಕಾಲದ ಕೊರೋನಾ ಅಂತ ಹೇಳ್ತಿದ್ರು, 44 ಅಂತ ಹೇಳ್ತಿದ್ರು, ನೆಬೂಕದ್ನೆಚ್ಚರ್ ಅಂತ ಹೇಳ್ತಿದ್ರು. ಅಲ್ಲರಿಗೆ ಇದು ದೊಡ್ಡ ದೊಡ್ಡದಾಗಿ ಹೇಳ್ಕೊಳ್ತಾರೆ. ಆದರೆ ಕ್ರಿಸ್ತನಲ್ಲಿ ಬಂದಿರುವಾಗ ದೇವರ ರಾಜ್ಯದ ಕುರಿತಾಗಿ ಕೇಳಿದಾಗ ಆತನ ಯಾರು ಹೋಲಿಕೆ ಮಾಡ್ತಾನೆ? ಹಾಲೆಲೂಯಾ, ಹಾಲೆಲೂಯಾ. ಅದಕ್ಕಾಗಿ ಇದೆ ದೇವರು ಚಿಕ್ಕ ಹಿಂಡೆ ಎಲ್ಲರೂ ಬೇಡ, ನಾನು ಇನ್ನೊಂದಿದ್ದೇನೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಅದಕ್ಕಾಗಿ ಇವತ್ತು ನೋಡಿ, ಯಾರು ಬಂತದ್ದು ರಾಜ್ಯದ ಕುರಿತಾಗಿ ಅವರು ಅಧಿಕವಾಗಿ ಹೇಳ್ಕೊಳ್ತಾರೆ. ಇವತ್ತು ಸಭೆಯ ಕುರಿತಾಗಿ ಅಧಿಕವಾಗಿ ಹೇಳ್ಕೊಳ್ತಾರೆ, ಯಾವುದೋ ಕುರಿತಾಗಿ ಹೇಳ್ತಾರೆ. ಆದ್ರೆ ಯೇಸು ಸ್ವಾಮಿ ಏನ್ ಹೇಳಿದ್ದಾರೆ ಗೊತ್ತಲ್ಲ? ಎಲ್ಲಿಬ್ಬರು ಮೂವರು ನನ್ನ ಹೆಸರು ಕೂಡಿ ಬಂದರೋ ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಮಧ್ಯದಲ್ಲಿ ಕರ್ತನು ಇದ್ದಾನೆ. ಆಮೆನ್ ಅಂತೀರಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಮ್ಮ ಮಧ್ಯದಲ್ಲಿರುವಾಗ ನಾವು ಯಾಕೆ ಹೇಳಬೇಕು? ದೇವರು ನಮ್ಮ ಮಧ್ಯದಲ್ಲಿರುವಾಗ ನಮ್ಮ ಲೋಕ ನಮಗೆ ಸಾಯಿಸುವುದಿಲ್ಲ. ದೇವರು ನಮ್ಮ ಮಧ್ಯದಲ್ಲಿರುವಾಗ ಯಾವ ಪಾಪವು ನಮಗೆ ನರಕಕ್ಕೆ ಇರುವುದಿಲ್ಲ. ದೇವರು ನಮ್ಮ ಮಧ್ಯದಲ್ಲಿರುವಾಗ ದೇವರು ನಮಗೆ ಜೀವವನ್ನು ಕೊಡುತ್ತಾರೆ. ಇದೇ ಮೊದಲನೇದಾಗಿ ದೇವರ ರಾಜ್ಯ ನಾನು ಕ್ಷಮಿಸಬೇಕು. ಯಾಕೋ ಇವತ್ತು ದಿವಸದಲ್ಲಿ ಕಂಡು ಸರಿ ಸಾಕಷ್ಟಲ್ಲ ಅಂತ ಅನಿಸ್ತದೆ ನನಗೆ. ಹಾಗೆ ಆದರೆ ದೇವರು ಈ ವಾಕ್ಯದಲ್ಲಿ ಬಹಳ ಚೆನ್ನಾಗಿ ಬಿಟ್ಟಿದ್ದಾರೆ. ಆದರೆ ಅದು ನಾವು ಒಂದೊಂದು ಅರ್ಥ ಮಾಡಿಕೊಳ್ಳುವಾಗ ದೇವರ ರಾಜ್ಯದ ಕುರಿತು ನಾವು ತಿಳಿದುಕೊಳ್ತೀವಿ. ಯಾರು ದೇವರ ರಾಜ್ಯದ ತಿಳಿದುಕೊಳ್ತಾರೆ ನೋಡಿ, ಅವರು ಅದಕ್ಕೆ ಪ್ರಜೆ ಆಗುತ್ತಾರೆ, ಅದಕ್ಕೆ ಅವರು ಸಂಬಂಧಪಟ್ಟವರು ಆಗಿರ್ತಾರೆ. ಅದಕ್ಕಾಗಿ ಸೈತಾನಿಗೆ ಅದು ಇಷ್ಟ ಇಲ್ಲ ಅನಿಸ್ತಾರೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ದೇವರ ರಾಜ್ಯಕ್ಕೆ ಇವರು ಪ್ರಜೆ ಆಗಬಾರದು. ಇವರು ಲೌಕಿಕವಾಗಿರುವಂತ ಜನರಿಗೆ ಪ್ರಜೆಗಳಾಗಬೇಕು, ವಿಶ್ವಾಸಿಗಳಾಗಬೇಕು. ಹಾಲೆಲೂಯಾ. ದೇವರ ರಾಜ್ಯಕ್ಕೆ ಆಗಬಾರದು ಅನ್ನುವಂಥದ್ದೇ ಸೈತಾನದ ಸೋಂಕು ಹೊಂಚು ಆಗಿರ್ತದೆ. ಹಾಲೆಲೂಯಾ, ಹಾಲೆಲೂಯಾ. ಇವತ್ತು ದೇವರ ರಾಜ್ಯದ ಕುರಿತಾಗಿ ಹೇಳುವಾಗ ನಾನು ಮೊನ್ನೆ ಇದು ಕುರಿತಾಗ ಯಾಕೆ ಹೇಳ್ತಾ ಇರ್ತಂದ್ರೆ, ನಾನು ನೋಡ್ತಾ ಇದ್ದೀನಿ ಕೆಲವೊಂದು ದಿವಸದಿಂದ ನ್ಯೂಸ್ನಲ್ಲಿ ನಡೀತಾ ಇದೆ. ಅವರವರ ಸಂಘಟನೆಗಳು ಮಾಡಿಕೊಂಡಿದ್ದಾರೆ, ಅವರವರ ಹೋರಾಟಗಳು ನಡೆಸ್ತಾ ಇದ್ದಾರೆ. ಎಲ್ಲೆಲ್ಲೋ ಪರ್ಸಿಕ್ಯೂಷನ್ಗಳು ಆಗ್ತಾ ಇದೆ. ಹಾಲೆಲೂಯಾ. ದೇವರ ಸೇವಕರಿಗೆ ಇವಾಗ ಬೆಳಗ್ಗೆ ನೋಡುವಾಗ ಚೀನಾದಲ್ಲಿ ಸುಮಾರು 47 ಪಾಸ್ಟರ್ಗಳಿಗೆ ಜೈಲಲ್ಲಿ ಹಾಕಿದ್ದಾರೆ. 47 ಪಾಸ್ಟರ್ಗಳು, ಸುಮಾರು 9 ಪಾಸ್ಟರ್ಗಳಿಗೆ ಜೈಲಲ್ಲಿ ಹಾಕಿದ್ದಾರೆ. ಪರ್ಸಿಕ್ಯೂಷನ್ಗಳು ಸ್ಟಾರ್ಟ್ ಆಗಿದೆ. ದೇವರ ಕುರಿತಾಗಿ, ದೇವರ ರಾಜ್ಯದ ಕುರಿತಾಗಿ ಬೋಧನೆ ಮಾಡಬೇಕು ಅನ್ನೋದಕ್ಕಾಗಿ ನಾವು ಇವತ್ತು ದಿವಸದಲ್ಲಿ ಇಟ್ಟುಕೊಳ್ಳುವಾಗ ಯಾಕೋ ಗಂಟಲು ಸರಿಯಾಗಿ ಸಹಕರಿಸ್ತಾರೆ. ಆದ್ರೆ ನೀವು ಸಹಕರಿಸ್ರಿ, ತಿಳಿದುಕೊಳ್ಳೋದಕ್ಕಾಗಿ ಸಹಾಯ ಮಾಡಿಕೊಡ್ರಿ. ಯಾಕಂದ್ರೆ ಇವತ್ತು ನೀವು ಬೇರೆ ಒಂದು ಸಂಘಟನೆಯನ್ನು ತಿಳಿದುಕೊಂಡಿದ್ದಾರೆ, ಅವರು ನೀವು ಪ್ರಜೆ ಆಗ್ತೀರಿ. ನೀವು ದೇವರ ರಾಜ್ಯಕ್ಕೆ ತಿಳಿದುಕೊಂಡಿದ್ದಾರೆ, ದೇವರಿಗೆ ನೀವು ಪ್ರಜೆಗಳಾಗುತ್ತೀರಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಅದಕ್ಕಾಗಿ ನಾವು ದೇವರ ರಾಜ್ಯದ ಕುರಿತ ನಾವು ತಿಳಿದುಕೊಳ್ಳುವಾಗ ನಾವು ದೇವರಿಗೆ ಸಂಬಂಧಪಡುವವರಾಗಿರ್ತೀವಿ. ಹಾಲೆಲೂಯಾ. ನಮ್ಮ ಪರಲೋಕ ರಾಜ್ಯದ ರಾಜನು ಒಬ್ಬನೇ. ಅದು ಯಾರಂತಂದ್ರೆ
ದೇವರು ಮಾತ್ರ. ಹಲ್ಲೆಲೂಯಾ. ತುತ್ತೂರಿ ಶಬ್ದ ಕೂಗಲ್ ಬರುತ್ತದೆ. ಆ ಶಬ್ದ ಬರೋಕ್ಕಿಂತ ಮುಂಚೆವಾಗಿ ನಾವು ಅಕ್ಷರ ಹೊಂದಲ್ಪಡಬೇಕು. ಹಲ್ಲೆಲೂಯಾ. ನಾವು ನಮ್ಮ ರಾಜ್ಯದಲ್ಲಿ ಸೇರಲ್ಪಡುವಂತರಾಗಿರ್ಬೇಕು. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಸಾಸಿವೆ ಕಾಳಿಗೆ ದೇವರು ಆತನ ರಾಜ್ಯವನ್ನು ಹೋಲಿಕೆ ಇಟ್ಟಿದ್ದಾನೆ. ಹಲ್ಲೆಲೂಯಾ. ಸಾಸಿವೆ ಕಾಳು ನೀವು ನೋಡುವಾಗ ಅದು ಒಂದೇ ಕಾಳು ಇರ್ತದೆ, ಆದ್ರೆ ಅದು ಭೂಮಿ ಮೇಲೆ ಹಾಕಿ ಅದು ಸಾವಿರಾರು ಕಾಳುಗಳನ್ನು ಸೃಷ್ಟಿಸಲ್ಪಡುತ್ತದೆ ಪ್ರಿಯರೇ. ಹಾಗೆ ಒಳ್ಳೆ ಭೂಮಿಯಲ್ಲಿ ನೀವು ಇರುವಾಗ, ಒಳ್ಳೆ ರಾಜ್ಯದಲ್ಲಿ ಇರುವಾಗ ನೀವು ಅನೇಕ ಫಲಭರಿತರಾಗಿ ದೇವರು ನಿಮ್ಮನ್ನು ಮಾರ್ಪಡಿಸುವವನಾಗಿದ್ದಾನೆ. ಆಮೇಲೆ ಮತ್ತೆ 49-33 ವಚನ ಓದಿಕೊಳ್ಳೋಣ. ಮತ್ತೊಂದು ಸಾಮ್ಯನವರಿಗೆ ಹೇಳಿದನು, ಅದೇನೆಂದರೆ ಪರಲೋಕ ರಾಜ್ಯವು ಹುಳಿ ಹಿಟ್ಟಿಗೆ ಹೋಲಿಕೆಯಾಗಿದೆ. ಅದನ್ನು ಒಬ್ಬ ಹೆಂಗಸು ತಕೊಂಡು 3 ಸೇರು ಹಿಟ್ಟಿನಲ್ಲಿ ಕಲಿಸಿಡಲು ಆ ಹಿಟ್ಟೆಲ್ಲ ಹುಳಿಯಾಯಿತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳ್ತಾರೆ ದೇವರು? ನಮ್ಮ ರಾಜ್ಯ ಅಂತದ ಯುದ್ಧ ಮಾಡುವಂತದ ಸಾಹಸಿಕ ಅದ. ಹಲ್ಲೆಲೂಯಾ. ದೇವರ ರಾಜ್ಯ ಅಂತದ ಅವ್ರ ಹತ್ಯಾರದ ಇದು, ಅವ್ರು ಯುದ್ಧ ಮಾಡುವ ತೋರ್ಕೊಳ್ಳೋದ ಇದು. ಹಲ್ಲೆಲೂಯಾ. ದೇವರ ರಾಜ್ಯಕ್ಕೆ ದೇವ್ರು ಹೆಂಗ್ ಹೋಲಿಕೆ ಇರ್ತಾರ, ಒಂದು ಸಾಹಸಿಕಾರಿ ಹೋಲಿಕೆ ಇರ್ತಾರ. ಇವಾಗ ಏನ್ ಹೇಳ್ತಾ ಇದ್ದಾರೆ? ಒಂದು ಹುಳಿ ಹಿಟ್ಟಿಗೆ, ಒಂದು ಹುಳಿ ಹಿಟ್ಟಿಗೆ ಹೋಲಿಕೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದು ಹಿಟ್ಟು 3 ಸೇರಿರ್ಲಿ, ಅದು ಹಿಟ್ಟು ಎಷ್ಟೇ ಸೇರಿರ್ಲಿ, ಅದು ಹಿಟ್ಟಿನಾಗ ಅದು ಏನಾಗ್ತದೆ ಅಂತ ಹಿಟ್ಟೆಲ್ಲ ಹುಳಿ ಹೊಡ್ಕೊಳ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದೇ ದೇವರ ರಾಜ್ಯ. ಇವತ್ತು ನೋಡ್ಬೇಕು ನಾವು ಅನೇಕ ಪರ್ಸಿಕ್ಯೂಷನ್ಗಳು ಏನಂತಂದ್ರೆ ಹರಿಯಾಣದಲ್ಲಿ, ಪಂಜಾಬ್ನಲ್ಲಿ, ಮತ್ತೆ ಆಮೇಲೆ ಇನ್ನೊಂದು ಯಾವುದು ನಮ್ಮ ಇಂಡಿಯಾದಲ್ಲಿ ಪರ್ಸಿಕ್ಯೂಷನ್ ಬಹಳ ನಡೀತಾ ಇದೆ ನಮ್ಮ ಕ್ರಿಶ್ಚಿಯನ್ಸ್ಗಳನ್ನ. ಅಲ್ಲಿ ನಾವು ನೋಡ್ತಾ ಇರುವಾಗ ಅವ್ರು ಜನರಿಗೆ ಚರ್ಚ್ನಲ್ಲೇ ಬಂದಿರುವಾಗ ಏನ್ ಮಾಡ್ತಾ ಇದಾರೆ? ನಿಲ್ಲಿಸ್ತಾ ಇದ್ದಾರೆ. ನಿಲ್ಲಿಸ್ಕೊಂಡು ಕೇಳ್ತಾ ಇದಾರೆ, ನೀನು ಯಾವ ರೀತಿ, ನಿನ್ ಕುಲ ಯಾವ್ದಲ್ಲ, ನೀ ಇಲ್ಲಿ ಯಾಕೆ ಕೂಡ್ತಾ ಇದೀಯ ಅಂತ ಕೇಳ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ಅವರೆಲ್ಲರೂ ಒಂದೇ ಶಬ್ದ ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ ಅಂತ ಗೊತ್ತದ? ನಾವು ಕರ್ತನನ್ನು ನೋಡಿದ್ದೇವೆ. ನೀವು ನಮ್ಮ ಜೀವನವನ್ನು ಸಾಯಿಸಬಹುದು, ಆದರೆ ಕರ್ತನನ್ನು ನಮ್ಮಿಂದ ತೆಗಿಲಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದು ಯಾರು ಹೇಳ್ತಾ ಇದ್ದಾರೆ ಅಂದ್ರೆ ಅನ್ಯ ಜನರು ಹೇಳ್ತಾ ಇದ್ದಾರೆ. ಅವ್ರು ನಿನ್ನೆ ಮೊನ್ನೆ ರಕ್ಷಣೆ ಹೊಂದಿದವರು. ಹಲ್ಲೆಲೂಯಾ. ಕ್ರಿಸ್ತನನ್ನು ತಿಳಿದುಕೊಂಡಿರೋರು. ಅದಕ್ಕಾಗಿ ದೇವರ ರಾಜ್ಯದ ಕುರಿತಾಗಿ ಧ್ಯಾನಿಸುವವರೇ, ಧ್ಯಾನಿಸುವವನೇ ದೇವರ ಪ್ರಜೆಯಾಗಿರ್ತಾನೆ. ಹಲ್ಲೆಲೂಯಾ. ದೇವರ ರಾಜ್ಯದ ಕುರಿತಾಗಿ ತಿಳಿದುಕೊಳ್ಳುವವನೇ ದೇವರ ಪ್ರಜೆ, ದೇವರ ಶಿಷ್ಯ, ದೇವರ ಸೈನಿಕನಾಗಿ ದೇವರು ಮಾರ್ಪಡಿಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಏನೇ ಪರ್ಸಿಕ್ಯೂಷನ್ ಬರಲಿ, ನನಗೆ ಆ ಮನುಷ್ಯ ಹುಡುಗ, ಚಿಕ್ಕ ಹುಡುಗ, ಅವನಿಗೆ ಬದಲೆ ಮಾಡಿ ನಿಲ್ಲಿಸಿದ್ರು. ಎಲ್ಲರೂ ಸುತ್ತಮುತ್ತ ಲಾಠಿಗಳು ಹಿಡ್ಕೊಂಡು ನಿಂತಿದ್ದಾರೆ. ಹಿಡ್ಕೊಂಡು ನಿಂತು ಕೇಳ್ತಾ ಇದ್ದಾರೆ, ನೀನು ಆ ದೇವರನ್ನು ಬಿಡು. ಆದ್ರೆ ಅವನು ಹೇಳ್ತಾನೆ, ನೀವು ನನ್ನ ಶರೀರ ತೋರ್ತೀರಿ, ನನ್ನ ಆತ್ಮಗಲ್ಲ, ನನ್ನ ಆತ್ಮ ಕರ್ತನಲ್ಲಿ ಇರ್ತಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಹುಟ್ಟಿನಿಂದ ಕ್ರಿಶ್ಚಿಯನ್. ಅದಕ್ಕಾಗಿ ನಾವು ದೇವರ ರಾಜ್ಯ ತಿಳ್ಕೊಳ್ಳೋದು ಬಹಳ ಮುಖ್ಯ. ನಮ್ಮ ರಾಜ್ಯ ಯಾರವ? ನಮಗೋಸ್ಕರ ಯುದ್ಧ ಮಾಡುವವರು ಯಾರವ? ನಮಗೋಸ್ಕರ ಊಟ ಕೊಡುವವರು ಯಾರವ? ನಮಗೆ ಪ್ರೋತ್ಸಾಹಿಸುವಂತ ಯಾರವ? ಅದು ನಾವು ತಿಳಿದುಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿದೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ದೇವರ ರಾಜ್ಯ ಎನ್ನುವಂಥದ್ದು ಮೊದಲನೇದಾಗಿ ಅಂತ ಹೇಳ್ರಿ, ಏನು? ಸಾಸಿವೆ ಕಾಳು. ಎರಡನೇದಾಗಿ ಹುಳಿ ಹಿಟ್ಟು. ಹಲ್ಲೆಲೂಯಾ. ಏನದು? ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತೆ ಮೂವತ್ತೇಳನೇ ವಚನ ಓದಿರಿ. ಒಳ್ಳೆ ಬೀಜವನ್ನು ಬಿತ್ತುವನೆಂದರೆ ಮನುಷ್ಯ ಕುಮಾರ, ಫಲವೆಂದರೆ ಈ ಲೋಕ, ಒಳ್ಳೆ ಬೀಜವೆಂದರೆ ಪರಲೋಕ ರಾಜ್ಯ. ನೋಡ್ರೆ, ಒಳ್ಳೇದ ಒಳ್ಳೇದನ್ನುವಂತದೇ ಪರಲೋಕ ರಾಜ್ಯದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಳ್ಳೇದೆನ್ನುವಂಥದ್ದು ಮನುಷ್ಯರಿಗೆ ಅಲ್ಲೇ ದೊಡ್ಡದು, ಪರಲೋಕರಿಗೆ ಮಾತ್ರನೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬಿತ್ತುವವನು ಯಾರಂದರೆ
ಮನುಷ್ಯನು ಭೂಮಿ ಅಂದ್ರೆ ಲೋಕ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಳ್ಳೆಯದೆನ್ನುವಂಥದ್ದು ಬರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಎಷ್ಟು ಒಳ್ಳೆಯದಾಗುತ್ತೆ ನೋಡಿ, ಅದೆಲ್ಲರೂ ಉಂಟದ ದೇವರಿಂದಲೇ. ಒಳ್ಳೆಯದೆನ್ನುವಂಥದ್ದೇ ಪರಲೋಕ ರಾಜ್ಯವಾಗಿದೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತೆ ಓದೋಣ 39ನೇ ವಚನ. ಅಣಚಿ ಅಂದರೆ ಸೈತಾನ, ಅದನ್ನು ಬಿತ್ತುವ ಬಲಿ ಎಂದರೆ ಸೈತಾನನು, ಸುಗ್ಗಿಕಾಲ ಅಂದರೆ ಯುಗದ ಸಮಾಪ್ತಿ, ಕೊಯ್ಯುವವರು ಅಂದರೆ ದೇವದೂತರು. ಹೀಗಿರಲಾಗಿ ಹೇಗೆ ಅಣಚಿಯನ್ನು ಆರಿಸಿ ತೆಗೆದು ಸುಟ್ಟು ಬಿಡ್ತಾರೋ ಹಾಗೆಯೇ ಯುಗದ ಸಮಾಪ್ತಿಯಲ್ಲಿ ನಡೆಯುವುದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ಟೋಟಲಿ ಆಗಿ ನೀವು 13ನೇ ಅಧ್ಯಾಯ ನೀವು ಓದಿದಿರಂದ್ರೆ ನಿಮ್ಗೆ ಅರ್ಥ ಆಗ್ತದೆ. ದೇವರು ಸಾಫ್ಟ್ ಆಗಿ ಒಳ್ಳೆ ರೀತಿಯಾಗಿ ಆತನು ರಾಜನ ಕುರಿತಾಗಿ ಹೇಳ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಹೇಳ್ತಾನೆ ಯೇಸು ಸ್ವಾಮಿ. ಹಲ್ಲೆಲೂಯಾ. ಮತ್ತಲ್ಲಿ ಮನುಷ್ಯನು ಸಹ ಮಾಡಲ್ಪಟ್ಟಿದೆ. ಮನುಷ್ಯರ ಕುರಿತಾಗಿ, ಲೋಕದ ಕುರಿತಾಗಿ, ಪರಲೋಕದ ಕುರಿತಾಗಿ, ಮತ್ತೆ ಏನಂತಂದ್ರೆ ಸೈತಾನ ಕುರಿತಾಗಿ, ಹಾಳು ಮಾಡುವುದರ ಕುರಿತಾಗಿ, ಮತ್ತೆ ದಂಡಿಸುವ ಕುರಿತಾಗಿಯೂ ಬರಲ್ಪಟ್ಟಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಎಲ್ಲ ವಿಷಯಗಳಲ್ಲಿ ಬರಲ್ಪಟ್ಟಿದೆ. ಅದಕ್ಕಾಗಿ ದೇವರ ರಾಜ್ಯವನ್ನು ಅರ್ಥ ಮಾಡಿಕೊಳ್ಳ್ರಿ. ಮತ್ತೆ 44ನೇ ವಚನ ಓದಿಕೊಳ್ಳೋಣ. 44ನೇ ವಚನ. ಪರಲೋಕ ರಾಜ್ಯವು ಹೊಲದಲ್ಲಿ ಹೂಳಿಟ್ಟ ದ್ರವ್ಯಕ್ಕೆ ಹೋಲಿಕೆಯಾಗಿದೆ. ಒಬ್ಬನು ಅದನ್ನು ಕಂಡುಕೊಂಡು ರುಚಿಬಿಟ್ಟು ಅದರಿಂದಾದ ಸಂತೋಷದಿಂದ ತನ್ನ ಬದುಕನ್ನೆಲ್ಲ ಮಾರಿ ಆ ಹೊಲವನ್ನು ಕೊಂಡುಕೊಂಡನು. ಹಲ್ಲೆಲೂಯಾ. ಏನಾಗಿದೆ? ಪರಲೋಕ ರಾಜ್ಯ ಎನ್ನುವಂಥದ್ದು ಒಂದು ದ್ರವ್ಯಕ್ಕೆ ಹೋಲಿಕೆಯಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನಾಗಿದೆ ಅಂದ್ರೆ ಒಂದು ದ್ರವ್ಯಕ್ಕೆ ಹೋಲಿಕೆಯಾಗಿದೆ. ಅದನ್ನು ಮುಚ್ಚಿಟ್ಟಿ ಅದು ಬೆಲೆ ಬಾಳುವಾಗ ಅದನ್ನು ಮಾರಿ ಇನ್ನೊಂದನ್ನು ಖರೀದಿ ಮಾಡುವಂತ ಅಂತ ಸಾಮರ್ಥ್ಯ ದ್ರವ್ಯದ ಕ್ವಾಲಿಟಿ ಆಗಿದೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ದ್ರವ್ಯಕ್ಕೆ ಆ ದೇವರ ರಾಜ್ಯ ಹೋಲಿಕೆ ಆಗಿದೆ. ಒಂದೇ ಸಾವಿರಾರಿಲ್ಲ ದೇವರ ರಾಜ್ಯ. ಇಲ್ಲಿ ಒಂದು ಸಾಸಿವೆ ಕಾಳು ಬರಲ್ಪಟ್ಟ, ಒಂದು ಬಿಟ್ಟು ಬರಲ್ಪಟ್ಟ, ಒಂದು ದ್ರವ್ಯ ಬರಲ್ಪಟ್ಟ. ಮತ್ತೆ 45ನೇ ವಚನ. ಮತ್ತು ಪರಲೋಕ ರಾಜ್ಯವು ಉತ್ತಮವಾದ ಮುತ್ತುಗಳನ್ನು ಹುಡುಕುವ ವ್ಯಾಪಾರಸ್ಥನಿಗೆ ಹೋಲಿಕೆಯಾಗಿದೆ. ಮುತ್ತುಗಳನ್ನು ಹುಡುಕುವಂತ ವ್ಯಾಪಾರಸ್ಥನಿಗೆ ಹೋಲಿಕೆಯಾಗಿದೆ. ವ್ಯಾಪಾರಸ್ಥನಿಗೆ ಯಾರು ಹುಡುಕುತ್ತಾ ಇರೋ ದೇವರ ರಾಜ್ಯದಲ್ಲಿ ಬಂದಿರೋ ನೋಡ್ರಿ, ಅವ್ರಿಗೆ ಆ ಮುತ್ತು ಸಿಗುತ್ತವ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ವ್ಯಾಪಾರಿಗಳು ನೀವೇ, ಆ ಮನುಷ್ಯರು ನೀವೇ. ಯಾರನ್ನು ಪ್ರೀತಿಸಿಕೊಂಡು ಬಂದಿದ್ದೀರೋ, ಯಾರು ಆತನ ಅಮೂಲ್ಯ ವಸ್ತುಗಳನ್ನು ನೋಡೋಕ್ಕಾಗಿ ಬಂದಿರೋ, ಅವರು ಅದನ್ನು ಹೊಂದಿಕೊಳ್ಳುವವರಾಗುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಮುತ್ತುಗಳು, ಆ ನಾಣ್ಯಗಳು ನಿಮಗೆ ದೇವರು ಕೊಡುವವರಾಗುತ್ತಾರೆ ಪ್ರಿಯರೇ. ಆಮೇಲೆ ಹಲ್ಲೆಲೂಯಾ. ಮತ್ತೆ 41ನೇ ವಚನ ಓದಿಕೊಳ್ಳೋಣ. ಮತ್ತು ಪರಲೋಕ ರಾಜ್ಯ ಒಂದು ಬೆಲೆಗೆ ಬೆಲೆಗೆ ಹೋಲಿಕೆಯಾಗಿದೆ. ಅದನ್ನು ಸಮುದ್ರದಲ್ಲಿ ಹಾಕಿ ಎಲ್ಲಾ ಜಾತಿಯ ಮೀನುಗಳನ್ನು ಹಿಡಿದವರು ಅದು ತುಂಬಿದ ಮೇಲೆ ಅದನ್ನು ದಡಕ್ಕೆ ಎಳೆದು ಕೂಡಿಕೊಂಡು ಒಳ್ಳೆಯ ಮೀನುಗಳನ್ನು ಬುಟ್ಟಿಗಳಲ್ಲಿ ತುಂಬಿಕೊಂಡು ಕೆಟ್ಟ ಮೀನುಗಳನ್ನು ಬಿಸಾಡಿಬಿಟ್ಟರು. ಹಲ್ಲೆಲೂಯಾ. ದೇವರ ರಾಜ್ಯವು ಇನ್ನೊಂದು ಯಾವ ಹೋಲಿಕೆ ಆಗಿದೆ? ಬಲೆಗೆ ಹೋಲಿಕೆ ಆಗಿದೆ. ಹಲ್ಲೆಲೂಯಾ. ಆ ಬಲೆಯಲ್ಲಿ ಬಿಚ್ಚುವಾಗ ಅದರಲ್ಲಿ ದೇವರು ಹೇಳ್ತಾ ಇದ್ದಾರೆ ಏನಂತ ಗೊತ್ತದ? ಅದರಲ್ಲಿ ಎಲ್ಲ ಬರ್ತಾರೆ, ಎಲ್ಲ ಕುಲಗಳು ಬರ್ತಾರೆ. ಇವರು ಅವರು ಅಂತಂದಲ್ಲ, ಎಲ್ಲ ಜನರು ಬರ್ತಾರ ಅಂತ ಹೇಳ್ತಾ ಇದ್ದಾರೆ. ಆದರೆ ಅಲ್ಲಿ ಏನ್ ಬರ್ಪಟ್ಟದ? ಆದರೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ಆಡು ಕುರಿಗಳನ್ನು ಬೇರೆ ಮಾಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಾಲ ಕೂಡಿ ಬಂದುವಾಗ ದೇವರು ಬೇರೆ ಬೇರೆ ಮಾಡುವಂತ ಸಂಗತಿ ಸಹ ಮಾಡ್ತಾರೆ. ಆಮೇಲೆ ಹಲ್ಲೆಲೂಯಾ. ಒಂದು ಬೆಲೆಗೆ ಸಂಬಂಧಪಟ್ಟಿದೆ ಪ್ರಿಯರೇ.
ದೇವರ ರಾಜ್ಯದ ಕುರಿತಾಗಿ. ಇವತ್ತು ನೀವು ಮನುಷ್ಯರು ಅವ್ರು ಕಟ್ಟಿರುವಂತ ರಾಜ್ಯದ ಕುರಿತಾಗಿ ಇತಿಹಾಸ ಓದುವವರಾಗಿದ್ದಾರೆ. ಅದರಲ್ಲಿ ಮೇಲೆ ನೋಡ್ತೀವಿ, ಒಂದು ಭಯಂಕರವಾಗಿರುವಂತ ರಾಜ್ಯ, ಯುದ್ಧಗಳನ್ನ ಆಡಿ ಗೆದ್ದಿರುವಂತ ರಾಜ್ಯ, ಅವನ ಕತ್ತಿ, ಅವನ ಉಡುಪುರೆ, ಅವನ ಸಿಂಹಾಸನ ಎಲ್ಲ, ಮತ್ತು ಅವನ ಏನೇನು ಯುದ್ಧ ಮಾಡಿ ಎಷ್ಟು ಜನರನ್ನು ಸೋಲಿಸಿದ್ರು, ಅದು ಇದು ಎಲ್ಲ ಕುರಿತಾಗಿ ಬರೀತಾರೆ. ಅಲ್ಲವೇ ಅವ್ರು ಎಷ್ಟು ಜನರನ್ನು ಕೊಲ್ಲ ಹಾಕಿದ್ರು ಅದ್ರ ಕುರಿತಾಗಿ ಬರೀತಾರೆ. ಅವನು ಎಷ್ಟು ಅಗಲ ಕೋಟೆ, ಎಷ್ಟು ಅಗಲಾದ, ಅವ್ರು ಕಟ್ಟಿರೋದು ಕೋಟೆ ಎಷ್ಟು ಉದ್ದವಾಗದ, ಅಲ್ಲವೇ ಅವ್ರ ಮೇಲೆ ಎಷ್ಟು ರಥಗಳಿದ್ದೀವು, ಅವ್ರ ಮೇಲೆ ಎಷ್ಟು ಕುದುರೆಗಳಿದ್ದೀವು, ಅವ್ರ ಹತ್ರ ಎಷ್ಟು ಮಂಟೆಗಳಿದ್ದೀವು, ಅವ್ರ ಹತ್ರ ಎಷ್ಟು ಸಾಮರ್ಥ್ಯಗಳು ಅಂತ ಬುದ್ಧಿ ಉಳ್ಳುವಂತ ಮಂತ್ರಿಗಳಿದ್ದರು, ಅದು ಎಲ್ಲದೂ ಕುರಿತಾಗಿ ಬರೀತಾರೆ. ಅಲ್ಲವೇ ಆದರೆ ಯೇಸು ಸ್ವಾಮಿ ಆತನ ರಾಜ್ಯದ ಕುರಿತಾಗಿ ಹೇಗೆ ಹೇಳ್ತಾ ಇದ್ದಾರೆ? ಆತನ ರಾಜ್ಯ ಕುರಿತಾಗಿ ಹೇಗೆ ಹೇಳ್ತಾ ಇದ್ದಾನೆ? ಯಾವ್ದು ಸಂಬಂಧ ಅಂತ ಹೇಳ್ತಾ ಇದ್ದಾನೆ, ಹೆಂಗ ಅಂತ ಹೇಳ್ತಾ ಇದ್ದಾನೆ. ಅಲ್ಲವೇ ಅದು ಏನ ಅಂತ ಹೇಳ್ತಾ ಇದ್ದಾನೆ. ಅಲ್ಲವೇ ಅದು ಯಾರಿಗ ಅಂತ ಹೇಳ್ತಾ ಇದ್ದಾನೆ. ಅಲ್ಲವೇ ಕಿವುಡರು ಕೇಳಲಿ, ಬಿತ್ತುವವರು ಬಿತ್ತದಕ್ಕಾಗಿ ಹೊರಟ. ಕೆಲವು ಬೀಜಗಳು ದಾರಿ ಮುಂಭಾಗದಲ್ಲಿ ಬಿದ್ದವು, ಕೆಲವು ಬೀಜಗಳು ಬಟ್ಟೆ ಮೇಲೆ ಬಿದ್ದವು, ಕೆಲ ಬೀಜಗಳು ಮುಳ್ಳುಗಳ ಸ್ಥಳದಲ್ಲಿ ಬಿದ್ದವು, ಕೆಲ ಬೀಜವು ಒಳ್ಳೆ ಸ್ಥಳದಲ್ಲಿ ಬಿದ್ದವು. ಇದೇ ಒಳ್ಳೆ ಸ್ಥಳವೇ ಪರಲೋಕ ರಾಜ್ಯ. ಆಮೇಲೆ ಹಾಲೆಲೂಯಾ, ಹಾಲೆಲೂಯಾ. ಅದಕ್ಕಾಗಿ ಪ್ರಿಯರೇ, ನಾನು ನಿಮಗೆ ಗೊತ್ತಿಲ್ಲ, ಇದನ್ನ ಹೇಳಿ ಮುಕ್ತಾಯ ಮಾಡ್ತೀನಿ. ಏನಂದ್ರೆ, ನಾನು ಯಾವ್ದಾದ್ರು ಕೆಲಸ ಮಾಡ್ಬೇಕಂದ್ರೆ, ನಾವು ಯಾವ್ದಾದ್ರು ಕೆಲಸ ಮಾಡ್ಬೇಕು, ಏನಾದ್ರು ಮಾಡ್ಬೇಕಂದ್ರೆ ಸಡನ್ ಆಗಿ ನಾವು ಹೋಗಲ್ಲ. ಸಡನ್ ಆಗಿ ಹೋದಾದ್ರೆ ತಿಳ್ಕೊಳ್ರಿ. ನಾನು ಒಂದೊಂದ್ಸಾರಿ ಹೋದಾದ್ರು ತಿಳ್ಕೊಳ್ರಿ, ಅದ್ರಲ್ಲಿ ನಮ್ಗೆ ಮೋಸ ಆಗ್ತದೆ, ಅದ್ರಲ್ಲಿ ನಮ್ ದುಡ್ಡು ಹೋಗ್ತದೆ, ಅದ್ರಲ್ಲಿ ನಮ್ ಕೆಲಸ ಹೋಗ್ತದೆ, ಮೈನತಿ ಹೋಗ್ತದೆ. ಹೋಗಿಲ್ಲ ನನಗೆ ಏನಾಗ್ತದೆ, ಲಾಸ್ಟಿಗೆ ಅದು ಬುದ್ಧಿ ಕೊಡ್ತದ. ಏನ್ ಬುದ್ಧಿ ಅನ್ನೋ ಗೊತ್ತದ? ನಾ ಇನ್ನೂ ತನಕ ಪರ್ಮನೆಂಟ್ ಇರುವಂತ ಕೆಲಸಕ್ಕೆ ನಾವು ಹೋರಾಟ ಮಾಡಿದ ಹೊರತು ಅಲ್ಲ ಸಲ್ಲಲ್ಲ. ಅಲ್ಲವೇ ಅಲ್ಲವೇ ಆಗಿರೋದ್ರಿಂದ ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ, ಇದನ್ನು ನೀವು ಅರ್ಥ ಮಾಡಿಕೊಳ್ರಿ. ಏನಾದ್ರು ಗೊತ್ತದ? ದೇವರ ರಾಜ್ಯ ಎನ್ನುವಂಥದ್ದಂದ್ರೆ ಅದು ಒಳ್ಳೆ ಸ್ಥಳ. ಆ ಒಳ್ಳೆ ಸ್ಥಳ ಅಂತಂದ್ರೆ ನೀವು ಭೂಮಿ ಮೇಲೆ ಎಲ್ಲೆಲ್ಲ ಕೂಡ್ತೀರಿ, ಎಲ್ಲ ಜಾಗ ಕೂರ್ತಿ ನೆನೆಸ್ಕೊಳ್ರಿ, ಆ ಸ್ಥಳದಲ್ಲಿ ನಿಮಗೆ ಒಳ್ಳೆ ಸಿಕ್ಕಿದೇನು. ಆದ್ರೆ ಸಭೆ ಕೂತಿನ ನೆನೆಸ್ಕೊಳ್ರಿ, ಎಷ್ಟು ಒಳ್ಳೆ ನಿಮಗೆ ಸಿಕ್ಕಿದೇನು. ಎಲ್ಲ ಕಡೆ ಓಡಾಡಿದ್ದೀರಿ, ಎಲ್ಲ ಕಡೆ ಕೂತಿದ್ದೀರಿ, ಎಲ್ಲ ಸ್ಥಳದಲ್ಲಿ ಓಡಾಡಿ ಕೂತಿದ್ದೀರಿ, ಎಲ್ಲ ಜನರ ಜೊತೆ ಕೂತಿದ್ದೀರಿ. ಎಲ್ಲಿಂದ ಒಳ್ಳೆ ಸಿಕ್ಕಿದೇನು, ಮನಸ್ಸಿಗೆ ಸಮಾಧಾನ ಸಿಕ್ಕಿದೇನು. ಅಲ್ಲವೇ ಆದ್ರೆ ಇವಾಗ ಸಭೆ ನೆನೆಸ್ಕೊಂಡು ನೋಡ್ರಿ, ಚರ್ಚಿನ ಕೂತಿನ ನೆನೆಸ್ಕೊಂಡು ನೋಡ್ರಿ, ಎಷ್ಟು ಒಳ್ಳೆ ನಿಮಗೆ ಸಿಕ್ಕಿದೆ. ಅಲ್ಲವೇ ಅಲ್ಲವೇ ಅದೇ ಒಳ್ಳೆ ಭೂಮಿಗೆ ಸಭೆವಾಗಿದೆ ಪ್ರಿಯರೇ. ಅಲ್ಲವೇ ಅದಕ್ಕಾಗಿ ಸಭೆಯಲ್ಲಿ ಪ್ರತಿ ವಾರ ಬರ್ತಾ ಇದ್ರಿ. ನಾನು ಹೇಳ್ತೀನಿ, ಯಾರು ಜನ ಬರ್ತಾರೋ ಬಿಡ್ತಾರೋ ಆದ್ರೆ ನೀವು ಬರುತ್ತೆ, ನೀವು ನಿಲ್ಲಿಸೋಕೆ ಹೋಗ್ಬೇಡಿ. ಯಾಕಂದ್ರೆ ನಾವೇ ದೇವರ ಪರಿಚಯ ಆಗಿದ್ದೇವೆ. ಅಲ್ಲವೇ ನಾವೇ ದೇವರ ರಾಜ್ಯವಾಗಿದ್ದೇವೆ. ಆಮೇಲೆ ಅಲ್ಲವೇ ನಾವೇ ಬಿದ್ದಕ್ಕೆ ಹಾಕೊಂಡಿದ್ದೇವೆ, ನಾವೇ ಆ ಭಕ್ತರಲ್ಲಿ ನಿಂತ್ಕೊಳ್ತಾ ಇದ್ದೇವೆ. ನಾವು ಹಾಕೋತ ಬಲೆಯಿಂದಲೇ ಸಾವಿರಾರು ಮೀನುಗಳು ಸಿಗುವಂತಾಗಿರ್ತದೆ. ಆಮೇಲೆ ಈ ಎಲ್ಲ ವಿಷಯಗಳನ್ನು ತಿಳಿದುಕೊಂಡು ದೇವರು ನಿಮ್ಮನ್ನು ಅತಿ ಉತ್ತಮವಾಗಿ ಆ ರಾಜ್ಯದಲ್ಲಿ ಪ್ರಜೆಯಾಗಿಯೂ ಸೇವಕರಾಗಿಯೂ ಮತ್ತು ಆಶೀರ್ವಾದರಾಗಿಯೂ ನಿಮ್ಮನ್ನು ಬೆಳೆಸಲಿ. ನೀವು ದೇವರ ರಾಜ್ಯದಲ್ಲಿ ಅತ್ಯುತ್ತಮರಾಗಿ ಬೆಳೆದು ಆಶೀರ್ವಾದರಾಗಿರಲಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡುವವರಾಗಿರಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಾವೆಲ್ಲರೂ ಮುಚ್ಚಿಕೊಂಡು ಕೊನೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಯಾರಾದ್ರೂ ಕಾಣಿಕೆಗಳು ತಂದಿದ್ರೆ ನಿಮ್ಮ ಕೈಯಲ್ಲಿ ಆ ಕಾಣಿಕೆಗಳನ್ನು ಹಿಡಿದುಕೊಳ್ಳ್ರಿ. ನಾನು ಪ್ರಾರ್ಥನೆ ಮಾಡುವವನಾಗಿರ್ತೇನೆ. ಮತ್ತು ಹಾಗೆ ಅಲ್ಲ, ಯಾರಿಗಾದ್ರೂ ಏನಾದ್ರೂ ಕಾಯಿಲೆಗಳಿದ್ದರೆ, ಏನಾದ್ರೂ ರೋಗಗಳಿದ್ದರೆ ನಾನು ಹೇಳ್ತೀನಿ, ನನ್ನ ಕೈ ನಿಮ್ಮನ್ನು ಮುಟ್ಟಿದರೆ ಸ್ವಸ್ಥತೆ ಕೊಡುವುದಿಲ್ಲ. ಆದ್ರೆ ನಂಬಿಕೆ ನೀವೇ ಕೈ ಇಟ್ಕೊಳ್ರಿ, ನನ್ನ ದೇವರು ಮುಟ್ಟುತ್ತಾನೆ. ಹಾಲೆಲೂಯಾ. ಜೀವಿಸುವಂತ ದೇವರು ಮುಟ್ಟುತ್ತಾನೆ. ನಂಬಿಕೆಯಿಂದ ನೀವು ನಿಮ್ಮ ಪರಿಸ್ಥಿತಿಯ ಮೇಲೆ ವಿಷಯವನ್ನು ಇಟ್ಟುಕೊಂಡು ಪ್ರಾರ್ಥಿಸುವುದಾಗಿರಿ. ನಾನು ಹೇಳುತ್ತೀನಿ, ನನ್ನ ದೇವರು ಆ ಪರಿಸ್ಥಿತಿಯಲ್ಲೇ ಬದಲಾಯಿಸುವಂತನಾಗಿದ್ದಾನೆ. ನಂಬಿಕೆಯಿಂದ ನಿಮಗೆ ಎಲ್ಲಿ ಏನು ನೋವುಗಳಿದೆಯೋ, ಏನು ರೋಗಗಳಿದೆಯೋ ಅಲ್ಲಿ ನೀವು ಕೈಗಳನ್ನು ಇಟ್ಟುಕೊಂಡು ನೋಡ್ರಿ. ಆ ನನ್ನ ದೇವರು ಸೃಷ್ಟಿಕರ್ತನು ನಿಮ್ಮನ್ನು ಉತ್ಸವಗೊಳಿಸುವವನಾಗಿದ್ದಾನೆ. ನಂಬಿಕೆಯಿಂದ ಇಟ್ಟುಕೊಳ್ಳುವವರಾಗಿದ್ದಾರೆ.
ನಂಬಿಕೆಯಿಂದ ಶಬಲ ಯೇಸುವಿನ ನಾಮದಲ್ಲಿ ತಂದೆ ನಿನ್ನ ನಾಮ